ಏಕಂತರು ಪ್ರೇಮ್ ವೈಶ್ರಾಮ್ ಜೊರಗಲಿ ಪ್ರೇಮ್ ಖಾನ್ वंदे मातरम गीत शुरू कर। एक साथ राष्ट्रीय गीत शुरू कर। एक साथ नाटक गीत शुरू कर। ಸಂಚಾಲಕರಾದ ಗುಡೇಮನೆ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತಾ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ವಂದನೆಯನ್ನ ಸಲ್ಲಿಸಿದಂತ ಮಹೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಾಲೆಯಿಂದ ವಿವಿಧ ಶಾಲೆಯಿಂದ ಬಂದಂತ ಎಲ್ಲಾ ಶಿಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅವರಿಗೂ ಕೂಡ ವಂದನೆ ಸಲ್ಲಿಸ್ತೇವೆ. ವಿವಿಧ ಶಾಲೆಗಳಿಂದ ಬಂದಂತ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಗೆ ರೈತ ಗೀತೆಯನ್ನು ಒಂದು ಹಾಡಿದರು ಚಂದವಾಗಿ ಹೇಳಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಪ್ರೆಸ್ ರಿಪೋರ್ಟರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಿಮಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತು ಕನ್ನಡ ಚಳವಳಿಗೆ ಸಂಬಂಧಪಟ್ಟಂತ ಎಲ್ಲರಿಗೂ ಗಣಮಾನ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೆ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವೇನು ರಾಷ್ಟ್ರಧ್ವಜ ಮತ್ತೆ ನಮ್ಮ ಕನ್ನಡಾಂಬೆಯ ಧ್ವಜನ ಹಾರಿಸಿರೋದಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಸಾಕಷ್ಟು ಗೊಂದಲಗಳಿದೆ. ಆದ್ರೆ ಅದನ್ನು ಪರಿಶೀಲಿಸಿದಾಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ನಮ್ಮ ಜಿಲ್ಲಾ ಲಿಂಗಾಯತ ಕಚೇರಿಯಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಸಿಕ್ಕಾದ ಕಾರಣಕ್ಕೆ ನಾವು ಇವತ್ತು ರಾಷ್ಟ್ರಧ್ವಜ ಮತ್ತೆ ಕನ್ನಡ ಧ್ವಜ ಬಹಳ ಖುಷಿಯಿಂದ ಆಚರಣೆ ಮಾಡ್ತೀವಿ. ವಿದ್ಯುಕ್ತವಾಗಿ ಈ ವಿಚಾರವಾಗಿ ಹೇಳ್ಬೇಕಂತಂದ್ರೆ ನೋಡಿ, ಯಾವುದೇ ಒಂದು ನಾಡು ನುಡಿ ನೆಲ ಧರ್ಮ ಅನ್ನೋದನ್ನೇನು ಉಳಿಬೇಕು ಅನ್ನೋದಂದ್ರೆ ಅದರಲ್ಲಿ ಸಾಹಿತ್ಯದ ಪಾಲು ಅಪಾರವಾಗಿದೆ. ಆ ಸಾಹಿತ್ಯಕ್ಕೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದನ್ನ ನಾವು ತಲುಪಿಸತಕ್ಕಂತ ಶಕ್ತಿ ಇದೆ. ಆ ಶಕ್ತಿನಲ್ಲಿ ಒಂದು ವೈಚಾರಿಕತೆ ಮತ್ತೆ ಒಂದು ತಿಳುವಳಿಕೆ ಮತ್ತೆ ಸಾಹಿತ್ಯ ಬಗ್ಗೆ ಒಂದು ಅಭಿರುಚಿ ಮಕ್ಕಳ ಹಂತದಲ್ಲಿ ಇದನ್ನೇನು ಬೆಳೆಸಲಿಕ್ಕೆ ಹೊರಟಿದ್ದಾರೆ. ಈ ವಿಚಾರದಲ್ಲಿ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದವರೆಲ್ಲ ಅಭಿನಂದನಾರ್ಹರು. ಆ ವಿಚಾರದಲ್ಲಿ ನಾವು ತೀವ್ರ ಅಭಿನಂದನೆ ಸಲ್ಲಿಸ್ತೇನೆ. ಹೀಗೆ ಈ 14ನೇ ಮಾಡಿದಿರಿ, ಇನ್ನು 100ನೇ ವರ್ಷದ ಕೂಡ ಆಚರಣೆ ಮಾಡೋದಾಗ್ಲಿ, ಇನ್ನು ನಮ್ಮ ಮಕ್ಕಳಲ್ಲಿ ಹೆಚ್ಚಿನ ಸಾಹಿತ್ಯ ಪ್ರಜ್ಞೆ ಬೆಳೀಲಿ ಅಂತ ಆಶಿಸುತ್ತಾ ಧನ್ಯವಾದ.